ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ರಾಗಿ ರೊಟ್ಟಿ ಮತ್ತು ಬೇಯಿಸಿದ ಚಟ್ನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ನಾನಿಲ್ಲಿ 1.5 ಕಪ್ ಆಗೋಷ್ಟು ನೀರು ಬಿಸಿ ಇಟ್ಟು ಅದು ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಸಣ್ಣುಪ್ಪು ಜೊತೆಗೆ 1.5 ಕಪ್ಪಷ್ಟು ರಾಗಿ ಹಿಟ್ಟು ಹಾಕಿ ಅದನ್ನು ಚೆನ್ನಾಗಿ ಗಂಟಿಲ್ದಂಗೆ ಸ್ಮ್ಯಾಶ್ ಮಾಡಿದ್ದೀನಿ. ಸೊ ಇದು ರೊಟ್ಟಿ ಮಾಡೋಕ್ಕೆ ಸರಿ ರೆಡಿಯಾಗಿದೆ. ಸೊ ಪಲ್ಯಕ್ಕೆ ಅಂದರೆ ಬೇಯಿಸಿದ ಚಟ್ನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಸೊ ಇಲ್ಲಿ ಒಂದು 4 ಟೊಮೊಟೊ ಕಾಯಿ, ಅದು ಪೂರ್ತಿ ಕಾಯಿ ಅಲ್ಲ ಹಣ್ಣು ಅಲ್ಲ ಅನ್ನೋ ಥರ ಇತ್ತು, ಅದಕ್ಕೆ ರೆಡ್ ಆಗಿದೆ ಟೊಮೊಟೊ. ಬಟ್ ಫುಲ್ ಕಾಯಿ ತೊಗೊಂಡ್ರೆ ಇದಕ್ಕೆ ಚೆನ್ನಾಗಿರುತ್ತೆ. ಸೊ 4 ಟೊಮೊಟೊ ಕಾಯಿ, ಒಂದು 4ರಿಂದ 5 ಸಣ್ಣ ಬದನೆಕಾಯಿನ ಒಂದರಲ್ಲಿ 4 ಪೀಸ್ ಥರ ಮಾಡಿ 1 ವಿಸಲ್ ಹಾಕಿಸಿ ಇದನ್ನು ಫುಲ್ಲು ನೀಟಾಗಿ ಬೇಯಿಸಿದ್ದೀನಿ. 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ. ಸೊ ಇದು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಜೊತೆಗೆ ಇದೇ ಟೊಮೆಟೊ ಮತ್ತು ಬದನೆಕಾಯಿ ಜೊತೆ ಒಂದು 5 ಹಸಿಮೆಣಸಿನ್ಕಾಯಿ ಕೂಡ ಹಾಕಿ ಬೇಯಿಸಿರೋ ಹಸಿಮೆಣಸಿನ್ಕಾಯಿ. ಒಗ್ಗರಣೆಗೆ ಈರುಳ್ಳಿ ಮತ್ತು ಸಾಸಿವೆ. ಖಾರಕ್ಕೆ 1 ಬೌಲ್ ತೆಂಗಿನಕಾಯಿ ಮತ್ತು ಒಂದು 3 ಟೇಬಲ್ ಸ್ಪೂನಷ್ಟು ಹುರ್ಗಡಲೆ, ಒಂದು 3 ಟೇಬಲ್ ಸ್ಪೂನಷ್ಟು ಹುರಿದಿರೋ ಕಡಲೆಬೀಜ, ಜೊತೆಗೆ ಒಂದು 3 ಟೇಬಲ್ ಸ್ಪೂನಷ್ಟು ಹುಚ್ಚೆಳ್ಳು, ಇದು ಕೂಡ ಹುರಿದಿರೋ ಹುಚ್ಚೆಳ್ಳು ಮತ್ತು ಬೆಳ್ಳುಳ್ಳಿ. ಆಲ್ರೆಡಿ ಟೊಮೊಟೊ ಮತ್ತು ಬದನೆಕಾಯಿ ಬೇಯಿಸೋಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೆ, ಅದಕ್ಕೆ ಇವಾಗ ಖಾರಕ್ಕೆ ಮತ್ತು 1 ಟೇಬಲ್ ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಜಾಸ್ತಿ, 1 ಟೇಬಲ್ ಸ್ಪೂನ್ಗಿಂತ ಕಮ್ಮಿ ಆಗೋಷ್ಟು ಸಾಂಬಾರು ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಜಾರ್ಗೆ ರುಬ್ಬೋಕ್ಕೆ ಏನೇನು ಬೇಕು ಅಂತ ಹಾಕ್ಕೊಳ್ಳೋಣ. ಸೊ ಮೊದಲಿಗೆ ನಾನಿಲ್ಲಿ ಇಟ್ಟಿದ್ದಂಥ 1 ಬೌಲ್ ತೆಂಗಿನಕಾಯಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆ, ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ, ಹುಚ್ಚೆಳ್ಳು, ಬೇಯಿಸಿಟ್ಟಂಥ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸಾಂಬಾರು ಪುಡಿ ಮತ್ತು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಸೊ ಇದನ್ನು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ಸೊ ಇವಾಗ ಖಾರ ರೆಡಿಯಾಗಿದೆ. ಜೊತೆಗೆ ಈ ಬೇಯಿಸಿರೋ ಟೊಮ್ಯಾಟೊ ಮತ್ತು ಬದನೆಕಾಯಿನ ಸ್ವಲ್ಪ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸೊ ಟೊಮ್ಯಾಟೊ ಬದನೆಕಾಯಿ ಕೂಡ ಇವಾಗ ಸ್ಮ್ಯಾಶ್ ಆಯಿತು. ಇವಾಗ ಒಗ್ಗರಣೆ ಮಾಡೋಣ. ನಾನಿಲ್ಲಿ ಬದನೆಕಾಯಿ ಮತ್ತು ಟೊಮೊಟೊ ಕಾಯಿ ಬೇಯಿಸಿರೋ ಅಂಥ ಕುಕ್ಕರ್ನೇ ಮತ್ತೆ ಒಗ್ಗರಣೆಗೆ ಇಡ್ತಿದ್ದೀನಿ. ಸೊ ಇದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಹಾಕ್ತಿದ್ದೀನಿ. ಸೊ ಕಾದಿರೋ ಎಣ್ಣೆಗೆ ಒಂದು 1/2 ಟೇಬಲ್ ಸ್ಪೂನ್ ಸಾಸಿವೆ, ಒಂದು 5-6 ಹೆಸರು ಕರಿಬೇವು, ಕಟ್ ಮಾಡಿಟ್ಟಂಥ ಒಂದು ಸೈಜ್ ಈರುಳ್ಳಿ ಹಾಕಿ ಈರುಳ್ಳಿನ ಚೆನ್ನಾಗಿ ಮಾಗಿಸ್ಕೋಬೇಕು. ಈರುಳ್ಳಿ ಮಾಗಿದ ಮೇಲೆ ಸ್ಮ್ಯಾಶ್ ಮಾಡಿಟ್ಕೊಂಡಂಥ ಬದನೆಕಾಯಿ ಮತ್ತು ಟೊಮೊಟೊ ಕಾಯಿ ಸೇರಿಸ್ತಾ ಇದ್ದೀನಿ. ಇದಕ್ಕೆ ರುಬ್ಬಿಟ್ಟಿದ್ದಂಥ ಖಾರ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ನೀಟಾಗಿ ಹಸಿ ವಾಸನೆ ಹೋಗೋ ಹಾಗೆ ಹುರಿದು ನೀಟಾಗಿ ಕುದಿಸ್ಕೊಂಡ್ರೆ ಬೇಯಿಸಿದ ಚಟ್ನಿ ರೆಡಿ ಆಗುತ್ತೆ. ಸೊ ಇದು ಇವಾಗ ಒಂದು 3 ನಿಮಿಷ ಕುದಿಸಿರೋದು. ಸೊ ನೀಟಾಗಿ ಕುದ್ದಿದೆ. ಸೊ ಇವಾಗ ಬೇಯಿಸಿದ ಚಟ್ನಿ ರೆಡಿಯಾಗಿದೆ. ರೊಟ್ಟಿ ಮಾಡ್ಕೊಳ್ಳೋಣ. ರಾಗಿ ರೊಟ್ಟಿನೂ ಕೂಡ ಚಪಾತಿ ಥರನೇ ಲಟ್ಟಿಸ್ಕೊತಾ ಇದ್ದೀನಿ.
ಸೊ ಮಿಕ್ಕಿರೋ ಎಲ್ಲ ರೊಟ್ಟಿನೂ ಹೀಗೆ ಮಾಡ್ಕೊಳ್ಳೋಣ. ಸೊ ರೊಟ್ಟಿ ಕಂಪ್ಲೀಟ್ ಆಗಿದೆ, ಇದನ್ನು ಸುಟ್ಕೋಬೇಕು. ನಾನೊಂದು 3-4 ಮಿನಿಟ್ಸಿಂದ ಆಲ್ರೆಡಿ ಹಂಚು ಕಾಯಕ್ಕೆ ಇಟ್ಟಿದ್ದೆ. ಇದು ಇವಾಗ ಚೆನ್ನಾಗಿ ಕಾದಿದೆ. ಸೊ ಇದ್ರ ಮೇಲೆ ರೊಟ್ಟಿ ಹಾಕಿ ಇದು ನೀಟಾಗಿ ಫುಲ್ ಬಬಲ್ಸ್ ಬರೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು. ಇದು ಇವಾಗ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇದಕ್ಕೆ ಒಂದು ಸೈಡ್ ನೀರು ಹಚ್ಚಬೇಕು. ಒಂದು ಕಾಟನ್ ಬಟ್ಟೆಯಿಂದ ಒದ್ದೆ ಬಟ್ಟೆ ಮಾಡಿ ನೀರು ಹಚ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಈ ಸೈಡು ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕಿ ಲಟ್ಸಿದ್ರೆ ಆ ಹಿಟ್ಟಿನ ಅಂಶ ಎಲ್ಲ ಹೋಗೋ ಥರ ನೀಟಾಗಿ ಇದರಲ್ಲಿ ನೀರು ಹಚ್ಚಬೇಕು. ಸೊ ನೀರು ಹಚ್ಚಿ ರೊಟ್ಟಿ ತಿರುಗಿಸಿ ಹಾಕಿ ಈ ಕಡೆ ಸೈಡ್ ಕೂಡ ಹೀಗೆ ನೀಟಾಗಿ ಬೇಯಿಸ್ಕೋಬೇಕು. ಸೊ ಇದು ಸೈಡು ಬೆಂದಿಲ್ಲ ಅಂತಂದರೆ ಆ ಸೈಡನ್ನ ನೀಟಾಗಿ ಸೆಂಟರ್ಗೆ ಹಾಕಿ ಅಲ್ಲಿ ರೊಟ್ಟಿನ ನೀಟಾಗಿ ಸುಡಬೇಕು. ಸೊ ಇವಾಗ ಈ ರೊಟ್ಟಿ ಆಗಿದೆ. ಇದೇ ಥರ ಬಾಕಿ ಎಲ್ಲ ರೊಟ್ಟಿನೂ ಸುಟ್ಕೊಳ್ಳೋಣ. ರಾಗಿ ರೊಟ್ಟಿ ಮತ್ತು ಬೇಯಿಸಿ ಚಟ್ನಿ ರೆಡಿಯಾಗಿದೆ. ಸೊ ಇದು ರಾಗಿ ಹಿಟ್ಟಿಗೂ ಕೂಡ ಸ್ವಲ್ಪ ಮೆಂತ್ಯ, ಉದ್ದಿನಬೇಳೆ, ಅಕ್ಕಿ ಮಿಕ್ಸ್ ಮಾಡಿರೋದು. ಸೊ ಅದಕ್ಕೆ ತುಂಬ ಸಾಫ್ಟಾಗಿದೆ ಮತ್ತು ಅಷ್ಟು ಹೀಟ್ ಕೂಡ ಅನಿಸಲ್ಲ ಉದ್ದಿನಬೇಳೆ ಮೆಂತ್ಯ ಮಿಕ್ಸ್ ಇರೋದ್ರಿಂದ. ಸೊ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬೈ.